ನಮಸ್ತೆ ಎಲ್ರಿಗೂ. ನಾನು ಶ್ವೇತಾ. ನೀವೆಲ್ಲರೂ ಮೋಟಿವೇಶನ್ ಅನ್ನುವ ಪದವನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳಿರ್ತೀರಿ. ಮೋಟಿವೇಶನ್ ನಿಮಗೆ ಸರಿಯಾಗಿ ಸಿಕ್ಕಿಲ್ಲ, ಹಾಗಾಗಿ ನೀವೇನು ಸಾಧಿಸ್ತಾ ಇಲ್ಲ, ಅಥವಾ ನಿಮಗೆ ಸಿಕ್ಕಿರುವ ಮೋಟಿವೇಶನ್ ಸರಿಯಾಗಿಲ್ಲ, ಹಾಗಾಗಿ ನಿಮ್ಮ ಸ್ಥಿತಿ ಇದೇ ಥರ ಇದೆ. ಬೇರೆಯವರು ತುಂಬ ಚೆನ್ನಾಗಿ ಮೋಟಿವೇಟ್ ಆಗ್ತಾ ಇದ್ದಾರೆ ನಿಮ್ಮ ಮಾತಿಂದ, ಹಾಗಾಗಿ ನೀವು ಒಬ್ಬ ಒಳ್ಳೆ ಮೋಟಿವೇಟರ್ ಅಂತ. ಮೋಟಿವೇಶನ್ ಅಂದರೆ ಏನು? ಸಾಮಾನ್ಯವಾಗಿ ಪ್ರೇರಣೆ ಅಂತ ಹೇಳ್ತೇವೆ ನಾವು ಯಾರಿಗೆ ಪ್ರೇರಣೆಯಾಗಿರಬೇಕು ಅಥವಾ ನಮಗೆ ಪ್ರೇರಣೆಯಾಗುವಂಥವರು ಯಾರಿರಬೇಕು? ಇವೆಲ್ಲ ಪದಗಳನ್ನು ಕೇಳುವಾಗ ಮೋಟಿವೇಶನ್ ಅಂದರೆ ಏನು ಅಂತ ಇರುತ್ತೆ. ಮೋಟಿವೇಶನ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ, ಒಂದಲ್ಲ ಒಂದು ಸಂಗತಿಗಳಲ್ಲಿ ತುಂಬ ಬ್ಯುಸಿಯಾಗಿರ್ತಾನೆ. ಒಬ್ಬ ವ್ಯಕ್ತಿ ಯಾವೆಲ್ಲ ಸಂಗತಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೋ ಅವನಿಗೆ ಆ ಕೆಲಸವನ್ನು ಮಾಡು ಅಂತ ಹೇಳಲಿಕ್ಕೆ ಕಾರಣವಾಗಿರುವ ಇಚ್ಛಾಶಕ್ತಿಯನ್ನು ನಾವು ಮೋಟಿವೇಶನ್ ಅಂತ ಹೇಳ್ತೇವೆ, ಅಂದರೆ ಪ್ರೇರಣೆ ಅಂತ ಹೇಳಿ. ಈ ಪ್ರೇರಣಾ ಶಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತುಂಬ ಪ್ರಾಮುಖ್ಯ. ಆತ ಈ ಸರಿಯಾದ ಪ್ರೇರಣೆ ಆತನಿಗೆ ಲಭಿಸಿದ್ದೇ ಆದರೆ ಆತ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲ. ಈ ಪ್ರೇರಣೆಯಲ್ಲೂ ಕೂಡ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಇರುತ್ತೆ. ಪಾಸಿಟಿವ್ ಮೋಟಿವೇಶನ್ ಮತ್ತು ನೆಗೆಟಿವ್ ಮೋಟಿವೇಶನ್ ಅಂತ ಹೇಳಿ ಕೂಡ ಇರುತ್ತೆ. ಕೆಲವೊಂದು ಪ್ರೇರಣೆ ಕೊಡುವಂಥ ವಿಷಯಗಳು ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡ್ತವೆ. ಇನ್ನೂ ಕೆಲವು ಋಣಾತ್ಮಕ ಅಂಶಗಳು ಅದರಿಂದ ನಾವು ಮೋಟಿವೇಟ್ ಆಗಿ ಪ್ರೇರಣೆಯನ್ನು ಹೊಂದಿ ಕೆಟ್ಟ ಕೆಲಸ ಮಾಡಲಿಕ್ಕೂ ಕೂಡ ಕಾರಣ ಆಗ್ತವೆ. ಈ ಪ್ರೇರಣೆ ಕೂಡ ಕೆಲವೊಮ್ಮೆ ಆಂತರಿಕವಾಗಿಯೂ ಇರುತ್ತೆ, ಬಾಹ್ಯವಾಗಿಯೂ ಇರುತ್ತೆ. ಆಂತರಿಕ ಪ್ರೇರಣೆ ಅಂತ ಹೇಳೋದಕ್ಕೆ ಒಂದು ಸರಳವಾಗಿ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾನು ಏನಾದರೂ ಒಂದು ಪಝಲನ್ನು ಬಿಡಿಸ್ತಾ ಇರ್ತೇನೆ, ಸುಡುಕೋವನ್ನು ಬಿಡಿಸ್ತಾ ಇರ್ತೇನೆ, ಅಥವಾ ಏನಾದರೂ ಒಂದು ಲೆಕ್ಕವನ್ನು ಬಿಡಿಸ್ತಾ ಇರ್ತೇನೆ. ಅದನ್ನು ಬಿಡಿಸಿದಾಗ ನನಗೊಂದು ನೆಮ್ಮದಿ ಸಿಗುತ್ತೆ, ನಾನು ಬಿಡಿಸಿದ್ನಲ್ಲ ಅಂಥೇಳಿ. ಅದೊಂದು ಆಂತರಿಕ ಪ್ರೇರಣೆ, ಅದು ನನಗೆ ನಾನು ಖುಷಿ ಪಡ್ಕೊಳ್ಳೋದು. ಇನ್ನು ಕೆಲವೊಮ್ಮೆ ಬಾಹ್ಯ ಪ್ರೇರಣೆಗಳಿರ್ತವೆ. ನಾನು ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ತೊಡಗಿಕೊಂಡಾಗ ಅಲ್ಲಿ ನನಗೇನಾದರೂ ಒಂದು ಮೆಡಲ್ ಸಿಗುತ್ತೆ, ಒಂದು ಅವಾರ್ಡ್ ಸಿಗುತ್ತೆ, ಯಾವುದೋ ಭಾಷಣ ಸ್ಪರ್ಧೆಗೆ ಹೋಗ್ತೇನೆ, ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ ಅಂತ ಒಂದು ಸನ್ಮಾನ ಮಾಡಿಬಿಡ್ತಾರೆ. ಆಗ ಏನು ಅನ್ನಿಸ್ತದೆ ನಮಗೆ ಅಂತ ಹೇಳಿದ್ರೆ, ಎಲ್ಲ ಜನ ನೋಡ್ತಿದ್ದಾರೆ, ಖುಷಿ ಆಗ್ತಿದೆ, ನನ್ನನ್ನೆಲ್ಲರೂ ಗುರುತಿಸ್ತಿದ್ದಾರಲ್ಲ ಅಂತ ಅನ್ನಿಸ್ತದೆ. ಆಗ ಏನಾಗುತ್ತೆ, ನಮಗೆ ಖುಷಿಯಾಗುತ್ತೆ. ಸೊ ನಾನು ಮಾಡುವಂಥ ಕೆಲಸಗಳಲ್ಲಿ ನೀನು ತೊಡಗು ಅಂತ ಹೇಳಿ ನನಗೆ ಪ್ರೇರಣೆ ಕೊಡ್ತಾ ಇರುವ ಇಚ್ಛಾಶಕ್ತಿಯೇ ನಮಗೆ ತುಂಬ ಇಂಪಾರ್ಟೆಂಟ್ ಇವತ್ತಿನ ಕಾಲದಲ್ಲಿ. ಹಾಗಾಗಿ ಪ್ರೇರಣಾ ಶಕ್ತಿ, ಮೋಟಿವೇಶನ್ ಅನ್ನುವಂಥದ್ದು ಒಂಥರ ತುಂಬ ವೈರಲ್ ಆಗಿರುವ ಶಬ್ದ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ನಾವು ಯಾಕೆ ಮೋಟಿವೇಟ್ ಆಗಬೇಕು, ಪ್ರೇರಣೆ ಅನ್ನುವಂಥದ್ದು ನಮಗೆ ಯಾಕೆ ಬೇಕು ಅಂತ. ಪ್ರೇರಣೆ ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಕೊಂಡಿರ್ತೇವೆ. ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು, ಒಂದು ಒಳ್ಳೆಯ ಮನೆ ಕಟ್ಟಬೇಕು, ಒಂದಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಒಂದಷ್ಟು ದಾನ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಹಸಿದವನಿಗೆ ಒಂದಿಷ್ಟು ಅನ್ನ ಕೊಡುವ ಶಕ್ತಿ ನನಗೆ ಬೇಕು ಅಂಥೇಳಿ. ಎಲ್ಲ ಒಳ್ಳೆಯ ಅಂಶಗಳಲ್ಲೂ ಕೂಡ ನಮಗೆ ಇರೋದೇನು ಹೇಳಿ, ನನ್ನಿಂದ ಇತರರಿಗೆ ಏನಾದರೂ ಆಗಲಿ, ನನ್ನನ್ನು ಯಾರಾದರೂ ಗುರುತಿಸಲಿ ಅಂತ ಹೇಳಿ. ಇದೆಲ್ಲವೂ ಕೂಡ ಮನುಷ್ಯನನ್ನು ಒಂದು ಒಳ್ಳೆಯ ಸತ್ಪ್ರಜೆಯನ್ನಾಗಿ ಮಾಡುವಂಥ ಧನಾತ್ಮಕವಾದ ಪ್ರೇರಣಾ ಶಕ್ತಿ. ಈ ಧನಾತ್ಮಕವಾದ ಪ್ರೇರಣಾ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇರುವುದು ತುಂಬ ಅವಶ್ಯಕ. ಅದೇ ರೀತಿ ಋಣಾತ್ಮಕವಾಗಿ ನಮ್ಮನ್ನು ಪ್ರೇರೇಪಣೆ ಕೊಡುವಂಥ ವಿಷಯಗಳಿಂದ ನಾವೆಲ್ಲರೂ ಕೂಡ ಅಂತರವನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಈ ಸಮಾಜದಲ್ಲಿ ನಾವು ಎಲ್ಲರೂ ಜೊತೆಗೆ ಇದ್ದೇವೆ ಅಂತ ಹೇಳಿದರೆ ಸಮಾಜ ಘಾತುಕ ಶಕ್ತಿಗಳಾಗಿ ಬೆಳಿಬಾರದು, ಬದಲಾಗಿ ಸಮಾಜ ಕಟ್ಟುವ ಪ್ರಜೆಗಳಾಗಿ ನಾವು ಬೆಳಿಬೇಕು. ಇದೇ ನಮ್ಮ ದೇಶದ ಸಂವಿಧಾನ ನಮಗೆ ಹೇಳಿಕೊಟ್ಟಂಥ ಪಾಠ ಅಲ್ವಾ. ಹಾಗಾಗಿ ನಾವು ಜೀವನದಲ್ಲಿ ಏನನ್ನು ಆಗಬೇಕು ಅಂತ ಹೇಳಿ ಬಯಸ್ತೇವೋ ಅದಕ್ಕಾಗಿ ಆ ಗುರಿಗಾಗಿ ನಾವು ಪರಿಶ್ರಮ ಪಡಲೇಬೇಕಾಗತ್ತೆ. ಪರಿಶ್ರಮ ಪಡುವಂಥ ಹಾದಿಯಲ್ಲಿ ನಾವು ಕೆಲವು ಪ್ರೇರಣಾತ್ಮಕವಾದಂತಹ ಮಾತುಗಳನ್ನು ಕೂಡ ಕೇಳಬೇಕಾಗತ್ತೆ. ಕೆಲವು ವ್ಯಕ್ತಿಗಳು ತುಂಬ ಪ್ರೇರಣೆಯನ್ನು ನಮಗೆ ಮಾಡ್ತಾ ಇರ್ತಾರೆ. ಆ ಶ್ರೇಷ್ಠ ಸಾಧಕರ ಪ್ರೇರಣೆಯ ನುಡಿಗಳಾಗಿರ್ಬೋದು, ಅವರ ಜೀವನ ಹೋರಾಟದ ಕಥೆಗಳಾಗಿರ್ಬೋದು ನಮ್ಮನ್ನೇನು ಮಾಡ್ತವೆ ಅಂತ ಹೇಳಿದರೆ, ನಾನು ಕೂಡ ಒಂದು ದಿನ ಶ್ರೇಷ್ಠ ವ್ಯಕ್ತಿಯಾಗಬೇಕು, ದೊಡ್ಡ ಸ್ಥಾನಕ್ಕೆ ಏರಬೇಕು, ಒಂದು ಒಳ್ಳೆಯ ಉದ್ಯೋಗ ಪಡಿಬೇಕು, 4 ಜನರಿಗೆ ಅನ್ನ ಹಾಕುವ ರೀತಿಯಲ್ಲಿ ನಾನು ಬೆಳಿಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಸದಾ ಪ್ರೇರಣೆ ಕೊಡ್ತಾ ಉತ್ತಮ ಮನುಷ್ಯನನ್ನಾಗಿ ಮಾಡಲಿಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಮೋಟಿವೇಶನ್ಗೆ ಇರುವ ಇನ್ನೊಂದು ಗುಣ ಏನು ಅಂತ ಹೇಳಿದ್ರೆ, ಈ ಮೋಟಿವೇಶನ್ ನಮ್ಮಲ್ಲಿ ಕಾನ್ಫಿಡೆನ್ಸನ್ನು ತುಂಬುತ್ತೆ, ಭರವಸೆಯನ್ನು ತುಂಬುತ್ತೆ. ಹೌದು, ನಾನು ಮಾಡಬಲ್ಲೆ ಅಂತ ಹೇಳಿ. ಎಲ್ಲರೂ ಮಾಡಬಹುದಾಗಿದ್ದರೆ ಆ ಕೆಲಸ ನನ್ನಿಂದಲೂ ಸಾಧ್ಯ, ಅಥವಾ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ನನ್ನಿಂದ ಯಾಕೆ ಸಾಧ್ಯ ಇಲ್ಲ, ಈ ಆದಂಥ ಭರವಸೆಯನ್ನು ತುಂಬುವ ಶಕ್ತಿ ಪ್ರೇರಣೆ ಇದೆ. ಹಾಗಾಗಿ ಪ್ರೇರಣೆ ಇಲ್ಲದ ಮನುಷ್ಯ ಅಂತ ಹೇಳಿದ್ರೆ ಆತ ಒಂದು ಮರದ ಕೊರಡಿದ್ದಾಗೆ ಅಂತ ಹೇಳಬಹುದು. ಅದಕ್ಕೆ ಜೀವನೇ ಇರೋದಿಲ್ಲ. ನಮಗೆ ಜೀವ ಬೇಕು, ಉತ್ಸಾಹ ಬೇಕು, ಬದುಕಲಿಕ್ಕೆ ಆಸೆ ಆಕಾಂಕ್ಷೆಗಳು ಹುಟ್ಟಬೇಕು ಅಂತ ಹೇಳಿದ್ರೆ ಮೊದಲು
ಕಾನ್ಫಿಡೆನ್ಸ್ ಬರಬೇಕು. ನಮ್ಮ ಮೇಲೆ ನಮಗೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೋ ಯಾರೂ ಕೂಡ ನಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಸ್ತುತ ಜಗತ್ತಿನಲ್ಲಿ ನಾವು ನೋಡೋದಾಗಿದ್ದರೆ ಭರವಸೆಗಳನ್ನು ಕಳ್ಕೊಂಡಂಥ ಜನರೇ ಜಾಸ್ತಿ ಕಾಣ್ತಾರೆ. ಯಾಕೆ ಹಾಗಾಗ್ತಿದೆ ಅಂತ ಹೇಳಿದ್ರೆ, ಒಂದು ಮಾನಸಿಕ ಒತ್ತಡ ಇರ್ಬೋದು, ಸಮಾಜ ಸರಿಯಾದ ರೀತಿಯಲ್ಲಿ ಅವರನ್ನು ಗುರುತಿಸದೇ ಇರ್ಬೋದು, ಕಷ್ಟಕ್ಕೆ ಆಗದೇ ಇದ್ದಿರ್ಬೋದು, ಮನೆಯಲ್ಲಿ ಉತ್ತಮವಾದ ಸಹಕಾರ ಸಿಗದೇ ಇರ್ಬೋದು. ಇಂಥ ಸಂದರ್ಭಗಳಲ್ಲೆಲ್ಲ ಭರವಸೆಗಳನ್ನು ಕಳ್ಕೊಂಡು ಜಾಸ್ತಿ ಓದಿದರೂ ಕೂಡ, ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದಿದ್ದರೂ ಕೂಡ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗ ಕೂಡ ಸಿಗದೇ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಹೀಗೆಲ್ಲ ಆದಾಗ ಸಿಕ್ಕಿದ್ದು ಸಾಕು, ನಾನು ಬದುಕಿದ್ರೆ ಸಾಕಲ್ಲ ಅನ್ನುವಂಥ ಒಂದು ವಾತಾವರಣದಲ್ಲಿ ಅವರು ಬದುಕ್ತಿರ್ತಾರೆ. ನಿಜವಾದ ಜೀವನವನ್ನು ಅವರು ಅನುಭವಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಮೊಟ್ಟ ಮೊದಲು ಬೇಕಾಗಿರುವಂಥದ್ದು ಭರವಸೆ. ಸೊ ಭರವಸೆಗೆ ಶಕ್ತಿ ತುಂಬುವುದು ಪ್ರೇರಣೆ. ಹಾಗಾಗಿ ಪ್ರೇರಣೆ ತುಂಬ ಮುಖ್ಯ. ಇನ್ನೊಂದು, ನಾನು ಏನಾಗಿದ್ದೆ, ನನ್ನ ಇತಿಹಾಸ ಏನು, ಇತಿಹಾಸದಲ್ಲಿ ನಾನು ಮಾಡಿದಂಥ ತಪ್ಪೇನು ಸರಿ ಏನು ಅನ್ನೋದು ನಮಗೆ ಗೊತ್ತಿದ್ದರೆ ತಪ್ಪನ್ನು ತಿದ್ದಲಿಕ್ಕೆ ನನಗೆ ಈ ಪ್ರೇರಣೆ ಅವಕಾಶ ಮಾಡಿಕೊಡ್ತದೆ. ಅದೇ ರೀತಿ ನಾನೇನು ಸರಿ ಮಾಡಿದ್ದೇನೋ ಅದನ್ನು ಇನ್ನಷ್ಟು ಹೆಚ್ಚು ಜನರಿಗೆ ಆ ಸರಿ ನಾನು ಮಾಡಿದಂಥ ಉತ್ತಮ ಕೆಲಸಗಳನ್ನು ತಲುಪಿಸಲಿಕ್ಕೆ ಶಕ್ತಿ ನೀಡುವುದು ಕೂಡ ಈ ಪ್ರೇರಣೆ. ಹಾಗೆ ಏನು ಹೇಳಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳಿದರೆ, ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಆಗಬೇಕು, ನಾವು ಕಣ್ಣೀರು ಒರೆಸಬೇಕು ಅಂತ ಎಲ್ಲ ನಮ್ಮಲ್ಲಿ ಮನಸ್ಸಿನಲ್ಲಿ ಇರ್ತದೆ. ಎಷ್ಟು ಸಂದರ್ಭಗಳಲ್ಲಿ ನಾವು ಕೂಡ ಬಡವರಾಗಿರ್ತೇವೆ. ನಮಗೆ ಬೇರೆಯವರ ಜೀವನವನ್ನು ಉದ್ಧಾರ ಮಾಡಬೇಕು, ಅವರಿಗೆ ಕಷ್ಟಕ್ಕೆ ಹೆಗಲಿಗೆ ಕೊಡಬೇಕು ಅನ್ನೋಂಥ ಮನೋಭಾವ ಇದ್ದರೂ ಕೂಡ ನಮ್ಮ ಕೈನೇ ಬರಿದಾಗಿರುವಾಗ ಅವರಿಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಉತ್ತಮ ವ್ಯಕ್ತಿಗಳಾಗಿದ್ದರೆ ನಾವು ನಮ್ಮಲ್ಲಿರುವಂಥ ಪ್ರೇರಣಾ ಶಕ್ತಿಯನ್ನು ಇತರರಿಗೆ ಹಂಚಬಹುದಲ್ಲ. ಕೆಲವೊಮ್ಮೆ ಮುಳುಗುವವನಿಗೆ ನೀರಲ್ಲಿ ಒಂದು ಹುಲ್ಲು ಕಡ್ಡಿ ಸಿಕ್ಕರೂ ಕೂಡ ಆಸರೆ ಸಿಕ್ಕ ಹಾಗೆ ಆಗುತ್ತೆ. ಅವನು ಮೇಲೆ ಬಂದು ತನ್ನ ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ನಮಗೆ ಜೀವನದಲ್ಲಿ ಸಮಾಜಕ್ಕೆ ಏನೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರೂ ಕೂಡ ಉತ್ತಮ ವ್ಯಕ್ತಿಗಳಾಗಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬೇರೆಯವರಿಗೂ ಕೂಡ ಉತ್ತಮವಾದ ಪಾಠಗಳನ್ನೇ ನೀತಿಗಳನ್ನೇ ಹೇಳುತ್ತಾ ಅವರ ಜೀವನ ಕೂಡ ಸುಗಮವಾಗಿ ಸಾಗಲಿಕ್ಕೆ ಪ್ರೇರಣಾ ಶಕ್ತಿಯನ್ನು ತುಂಬಬಹುದಲ್ಲ. ಇದು ಇವತ್ತು ಭಾರತಕ್ಕೆ ತುಂಬ ಅಗತ್ಯ ಇದೆ. ಎಲ್ಲವೂ ಕೂಡ ಹಣ ಅಲ್ಲ, ಹಣದಿಂದ ಜೀವನ ತುಂಬೋದಿಲ್ಲ. ಆದರೆ ಪ್ರೇರಣಾ ಶಕ್ತಿಯಿಂದ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇನೆ. ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸ್ತೇನೆ. ಇನ್ನೊಂದು ಸೆಷನ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಮೊದಲ ಬಾರಿ ಚಾನಲನ್ನು ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.